ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ಹತ್ರದಲ್ಲಿರ್ತಕ್ಕಂಥದ್ದು 17ನೇ ತಾರೀಕು ಸೂರ್ಯಗ್ರಹಣ ಇರ್ತಕ್ಕಂಥ ಒಂದು ಸಮಯ. ಈ ಸೂರ್ಯಗ್ರಹಣ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ಭಾರತಕ್ಕೆ ಗೋಚಾರವಿಲ್ಲ. ಈ ಸೂರ್ಯಗ್ರಹಣ ನಡೀತಕ್ಕಂಥ ರಾಶಿ ಬಂದು ಕುಂಭರಾಶಿ. ಈ ಗ್ರಹಣ ಗೋಚಾರ ರಾಹು ಇರೋದ್ರಿಂದ ನೋಡಿ, ಕುಂಭರಾಶಿಯಲ್ಲಿ ನಡೀತಕ್ಕಂಥದ್ದು ರಾಹು ಸ್ಥಿತವಾಗಿದ್ದಾನೆ, ಸೂರ್ಯ ಬುಧ ಶುಕ್ರ ಇವರೆಲ್ಲ ಸ್ಥಿತವಾಗಿ, ತದನಂತರ 17ನೇ ತಾರೀಕು ಧನಿಷ್ಠಾ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರತಕ್ಕಂಥ ಸಮಯ. ಅಮಾವಾಸ್ಯ ಸಮಯದಲ್ಲೇ ಗ್ರಹಣ ನಡೀತಕ್ಕಂಥದ್ದು. ಇದು ಸೂರ್ಯಗ್ರಹಣ ಆನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್ ಅಂತ ಕೂಡ ಕರೆದ್ವಿ. ಈ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಪೂರ್ತಿ ಆ ಸೂರ್ಯನನ್ನು ಆವರಿಸ್ತಕ್ಕಂಥ ಸಮಯ. ಇದೊಂದು ರಿಂಗ್ ಟೈಪ್ ಬರ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಕೂಡ ನಮ್ಮ ವಿಜ್ಞಾನದ ಪ್ರಕಾರ ನೋಡೋದಾದರೆ ಸೂರ್ಯ ಮತ್ತು ಚಂದ್ರರ ನಡುವೆ, ಅಂದರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬರ್ತಕ್ಕಂಥದ್ದು ಇರುತ್ತೆ. ಆದರೆ ಆಗಮಶಾಸ್ತ್ರ ಜ್ಯೋತಿಷ್ಯದ ಪ್ರಕಾರ, ಹಾಗೆ ಆಧ್ಯಾತ್ಮಿಕದ ಪ್ರಕಾರವನ್ನು ನೋಡೋದಾದರೆ ರಾಹುಕೇತುಗಳು ಸೂರ್ಯನನ್ನು ಆವರಿಸ್ಕೊಳ್ತಕ್ಕಂಥ ಒಂದು ಸಮಯ, ಕತ್ತಲೆಯ ಸಮಯ. ನಮ್ಮ ದೇಶದಲ್ಲೂ ಗೋಚಾರವಿಲ್ಲದಿದ್ದರೂ ಸಹಿತ ನಾವು ಒಟ್ಟಾರೆಯಾಗಿ ಒಂದು ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸಂದರ್ಭವನ್ನು ನೋಡಿದಾಗ ಇದು ವಸುದೈವ ಕುಟುಂಬಕಂ. ಪ್ರತಿಯೊಬ್ಬರೂ ಕೂಡ ಮನುಜರಿದ್ದೇವೆ. ಹೊರದೇಶಲ್ಲಾದರೂ ಕೂಡ ಸ್ವಲ್ಪ ಎಫೆಕ್ಟ್ ಇರ್ತಕ್ಕಂಥದ್ದು ಇರುತ್ತೆ, ಅಥವಾ ಅನ್ಯ ದೇಶಗಳಲ್ಲಿ, ನಮ್ಮ ದೇಶದಲ್ಲಾದರೂ ಹೊರದೇಶದವ್ರಿಗೂ ಎಫೆಕ್ಟ್ ಇರುತ್ತೆ. ಬಟ್ ಒನ್ ಥಿಂಗ್, ಈ ಸೂರ್ಯ ಅಂದರೆ ಗ್ರಹಣ ಇರತಕ್ಕಂಥದ್ದು, ಇದು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಭಾವದಲ್ಲಿ, 11ರ ಸ್ಥಾನದಲ್ಲಿ ಗ್ರಹಣಕ್ಕೆ ಒಳಗಾಗ್ತಾ ಇರತಕ್ಕಂಥ ಸಂದರ್ಭ. ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮವನ್ನು ಬೀಳುತ್ತೆ, ಅದಕ್ಕೋಸ್ಕರ ಗ್ರಹಣ ಗೋಚಾರ ಅಂತ ಕೂಡ ಇಟ್ವಿ. ಯಾವ್ಯಾವ ರಾಶಿಗಳಿಗೆ ಏನೇನು ಬರ್ತದೆ, ಮುಖ್ಯವಾಗಿ ನಮ್ಮ ಒಂದು ಟ್ರೇಡಿಂಗಲ್ಲಿ, ಷೇರು ಮಾರ್ಕೆಟಲ್ಲಿ ಹಲವಾರು ಬದಲಾವಣೆ, ರಾಜಕೀಯದಲ್ಲೂ ಬದಲಾವಣೆ ಶತಸಿದ್ಧ. ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನ, ಸೂರ್ಯನ ಮೇಲೆ ಪ್ರಭಾವವನ್ನು ಬೀಳ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಗ್ರಹಣ ಒಳಗಾಗ್ತಿದೆ. ಅದರಲ್ಲೂ ಧನಿಷ್ಠಾ ನಕ್ಷತ್ರ ಖಂಡಿತವಾಗಿ ಭಾಳಷ್ಟು ಸಮಸ್ಯೆಗಳಂತೂ ಬಂದೇ ಬರ್ತದೆ, ಅದರಲ್ಲಿ ಮಾತೇ ಇಲ್ಲ. ಅಷ್ಟಮಾಧಿಪತಿ ಜೊತೆ ಅಷ್ಟಮ ಸ್ಥಾನ ಅಂದರೆ ನೋಡಿದಾಗ ಧನಿಷ್ಠಾ ನಕ್ಷತ್ರ 1 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥದ್ದು. ಕುಜ ಕೂತಿರ್ತಕ್ಕಂಥ ಸ್ಥಾನ ದಶಮದಲ್ಲಿ ಕೂತಿದ್ದಾನೆ, ಅಸ್ತಂಗತನಾಗಿದ್ದಾನೆ. ಅಫ್ಕೋರ್ಸ್ ಈ ಒಂದು ಗ್ರಹಣ ರಾಜಕೀಯ, ಪ್ರೀತಿಯ ವಿಚಾರಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಬರೆದಿಟ್ಕೊಳ್ಬೇಕಾದ್ರೆ. ಅನ್ಯತಃ ಈಗೇನು ನಾವು ನೋಡ್ತಾ ಇದ್ದೀವೋ, ಏನೇನು ಸ್ಕ್ಯಾಮ್ಗಳು ಬರ್ತಾ ಇದೆ ನೋಡ್ತಾ ಇದ್ದೀವೋ, ಆಮೇಲಿಂದ ಈ ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ಅವಮಾನಗಳು, ಮಾನಭಂಗಗಳು, ಅಥವಾ ಇನ್ನಿತರೆ ಆದಂಥ ಚಟುವಟಿಕೆಗಳು, ಫೀಮೇಲ್ ಫೆಟರ್ನಿಸ್ ಮೇಲೆ ಬರ್ತಕ್ಕಂಥ ಅಪವಾದಗಳು, ಅನ್ನೆಸಸರಿಯಾಗಿ ಖಂಡಿತವಾಗಿ ಕ್ಷುಲ್ಲಕ ಕಾರಣಕ್ಕೋಸ್ಕರ ಹಲವಾರು ಸಮಸ್ಯೆಗಳಂತೂ ಉದ್ಭವ ಆಗೋದು ಕಡಾಖಂಡಿತ. ಭಾಳ ಎಚ್ಚರಿಕೆಯನ್ನು ಸರ್ಕಾರಗಳು ವಹಿಸ್ಕೋಬೇಕಾಗ್ತದೆ. ಜನಸಾಮಾನ್ಯರಾಗಿರ್ತಕ್ಕಂಥ ನಾವು ಕೂಡ ಇದರ ಮೇಲೆ ಜವಾಬ್ದಾರಿಯನ್ನು ಇಟ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆಪ್ಷನ್ಸ್ ಇಲ್ಲ. ಯಾಕಪ್ಪ ಅಂದರೆ ಇದು ನಮಗೆ ಅಟ್ಲೀಸ್ಟ್ ಅರಿವಿಗೆ ಬರೋದು ಕಷ್ಟ. ಸೂರ್ಯನ ಕತ್ತಲೆ ಆವರಿಸಿದಾಗ ದುಷ್ಟಶಕ್ತಿಗಳ ಉಲ್ಬಣಗಳು ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಅದಕ್ಕೋಸ್ಕರ ಮಾಟ ಮಂತ್ರ ಪ್ರಯೋಗಗಳಾಗಿರ್ಬೋದು, ಅನ್ಯತಃ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ಗ್ರಹಣವಿರ್ತಕ್ಕಂಥ ಸಂದರ್ಭ, ನಮ್ಮ ದೇಶದಲ್ಲಿ ಇಲ್ಲದಿದ್ದರೂ ಸಂದರ್ಭ, ಆಹಾರ ಪಥ್ಯಗಳು, ಹೊರಗಡೆ ಆಹಾರ ತಿಂತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥವ್ರು ಎಕ್ಸೈಟು, ಕೋಪ, ಶ್ರಮ, ಈ ಎಲ್ಲ ಯಾವುದೇ ಆಗಿರ್ತಕ್ಕಂಥ ಅಹಿತಕರವಾಗಿರ್ತಕ್ಕಂಥ ಘಟನೆಗಳ ಹಿಂದೆ ನಾವು ಆದಷ್ಟು ಕೂಡ ದೂರ ಇರತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದರಲ್ಲೂ ಧನಿಷ್ಠಾ ನಕ್ಷತ್ರ ಸ್ವಲ್ಪ ಪವರ್ಫುಲ್ ನಕ್ಷತ್ರ ಆಗಿರೋದ್ರಿಂದ, ಚಂದ್ರ ಧನಿಷ್ಠದಲ್ಲಿ ಇರತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಖಂಡಿತವಾಗಿ ಈ ಥರ ಅಹಿತಕರ ಘಟನೆಗಳು, ಜಸ್ಟ್ ಗ್ರಹಣದಲ್ಲಿ ಏನೇನು ಗ್ರಹಣ ಆದ ಮೇಲೆ ದೇಶ ಅಲ್ಲೋಲ ಕಲ್ಲೋಲ ಹಾಗೆ ಹೀಗೆ ಅಂತಕ್ಕಂಥದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಘಟನೆಗಳು ಸಂಭವನೀಯ. ಇದು ಸತ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಏನೇನು ನಾವು ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ನೋಡಿ. ಅದಕ್ಕೋಸ್ಕರ ಶಿವರಾತ್ರಿ 15ನೇ ತಾರೀಕು ಶಿವರಾತ್ರಿ ಭಾನುವಾರ, 16ನೇ ತಾರೀಕು ಆಗಿರ್ತಕ್ಕಂಥದ್ದು ಚತುರ್ದಶಿ, ಆಮೇಲೆ ಬರ್ತಕ್ಕಂಥದ್ದು ಅಮಾವಾಸ್ಯ ಅಂತ ನೋಡಿದ್ವಿ. ಹಿಂದೆ ಮುಂದೆ ಬರ್ತಕ್ಕಂಥದ್ದು ಈಗ ಪರಮಾತ್ಮನಿಗೆ ಕೂಡ ಕತ್ತಲು ಆವರಿಸ್ತಕ್ಕಂಥ ಸಮಯ.
ನಾವು ಇಡೀ ಜಗತ್ತನ್ನು ಬೆಳಗಲ್ತಕ್ಕಂಥದ್ದು ಸೂರ್ಯ ತತ್ವ, ಸೂರ್ಯ ಬೆಳಕು, ಆತ್ಮಕಾರಕ ಬಲ ಇವೆಲ್ಲವನ್ನು ನೋಡ್ತೇವೆ. ಆ ಆತ್ಮಕಾರಕನಿಗೆ ಕೂಡ ಆತ್ಮವನ್ನು ಒದಗಿಸಿರ್ತಕ್ಕಂಥ ರಾಹುಕೇತುಗಳು ಏನು ಸಮಸ್ಯೆಗಳನ್ನು ಮಾಡುತ್ತೆ. ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ರಾಹು ಸಹಿತವಾಗಿರ್ತಕ್ಕಂಥ ಲಗ್ನದಲ್ಲಿ ಸ್ಥಿತವಾಗಿರೋದ್ರಿಂದ ಆಧ್ಯಾತ್ಮಿಕದ ಪ್ರಕಾರ ನಮಗೇನಂತ ಕರಿತೀವಿ, ರಾಹುಕೇತುಗಳು ಸೂರ್ಯನನ್ನು ಆವರಿಸ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ತುಂಬ ಎನರ್ಜೀಸು, ಬ್ಯಾಡ್ ಎನರ್ಜೀಸ್ ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಅಲ್ಟ್ರಾವೈಲೆಟ್, ಘಾಮಾವೇಸು ಇವೆಲ್ಲ ದೇಹದ ಮೇಲೆ ಬಿದ್ದಾಗ ಸಮಸ್ಯೆಗಳು ಪ್ರಾರಂಭ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಆತ್ಮಕಾರಕ ಆಗಿರೋದ್ರಿಂದ ಆತ್ಮದ ವಿಲ್ ಪವರ್ ಲೆಸ್ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ನಾವು ಆದಷ್ಟು ಕೂಡ ಹೇಗಿದ್ರೂ ಶಿವರಾತ್ರಿ ಭಾಳಷ್ಟು ಹಿಂದೆ ಮುಂದೆ ಇರತಕ್ಕಂಥ ಒಂದು ಸಂದರ್ಭವಾಗಿರೋದ್ರಿಂದ ಹೆಚ್ಚಿನದಾಗಿ ಮಹತ್ವವನ್ನು ಶಿವನ ಆರಾಧನೆಗೆ, ಪರಮಾತ್ಮನ ಆರಾಧನೆಗೆ ಮೀಸಲಿಡ್ತಕ್ಕಂಥದ್ದು, ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಸೂರ್ಯಗ್ರಹಣ ನಮ್ಮ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಅವಶ್ಯಕವಾಗಿ ಯಾವ ರಾಶಿಯವರಿಗೆ ಹೆಚ್ಚಿನ ಸಮಸ್ಯೆಯನ್ನು ಕೊಡ್ತದೆ, ಆ ಸಮಸ್ಯೆಗೆ ತಕ್ಕ ಪರಿಹಾರಗಳಾದರೂ ಏನು, ಇಂಪಾರ್ಟೆಂಟಾಗಿ ಗ್ರಹಣ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾನು ಮಂತ್ರಗಳನ್ನು ಹೇಳ್ತೇನೆ. ಸೂರ್ಯ ಅಂದರೆ ಅರ್ಥಾತ್ ಯಾವ ಯಾವ ರಾಶಿಯವರು ಏನು ಮಂತ್ರಗಳನ್ನು ಹೇಳಿದ್ರೆ ಅವರ ಆರೋಗ್ಯ, ಹಣಕಾಸು, ಆತ್ಮಬಲ ಹಾಗೆ ಅನೇಕ ರೀತಿಯಾದಂಥ ವ್ಯಾಧಿಗಳು ದೂರ ಆಗಬಹುದಾ? ಅಫ್ಕೋರ್ಸ್ ಖಂಡಿತವಾಗಿ ಇದೊಂದು ಸಮಸ್ಯೆಗೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ. ಸ್ನೇಹಿತರೆ, ತಾವೆಲ್ಲ ಕೂಡ ಈ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ. ನನ್ನ ನಾಲೆಜ್ ಪ್ರಕಾರ ಬೆಸ್ಟ್ ವಿಡಿಯೋಸು ಈ ಥರದ ತಾವು ಫಾಲೋಅಪ್ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮಗೆ ಅಟ್ಲೀಸ್ಟ್ ಬರ್ತಕ್ಕಂಥ ಸಮಸ್ಯೆಯಿಂದ 50% to 60%, 50ರಿಂದ 60 ಭಾಗ ನಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಭಗವಂತ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೂರ್ಯಗ್ರಹಣ, ಸೂರ್ಯನ ಪವರ್ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೂರ್ಯನಿಗೆ ಹವಿಷ್ಯನ್ನು ಕೊಡ್ತಕ್ಕಂಥದ್ರೆ ಆ್ಯಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಯಾವುದೋ ಪೂಜಾ ಪುನಸ್ಕಾರಗಳು, ಹಾಗೆ ದೇವರ ಒಂದು ಪೂಜಾ ಕೈಂಕರ್ಯಗಳು ಸ್ಥಗಿತವಾಗ್ತಕ್ಕಂಥದ್ದು. ಆದರೆ ನಾವು ಗ್ರಹಣ ಗೋಚಾರವಿಲ್ಲದ ಕಾರಣ ಭಾರತಕ್ಕೆ ಆಚರಣೆ ಏನು ಅವಶ್ಯಕತೆ ಇಲ್ಲ, ಯಾವ ಸಮಯ ಆದರೂ ಅವಶ್ಯಕತೆ ಇಲ್ಲ. ಆದರೆ ನಾವು ಕೆಲವೊಂದು ವಿಚಾರಗಳಲ್ಲಿ ನಾವು ಸಮಸ್ಯೆಗೆ ಅಂದರೆ ಅದಕ್ಕೆ ಪರಿಹಾರಗಳನ್ನು ನೋಡ್ಕೊಳ್ತಕ್ಕಂಥದ್ದು ಸತ್ಯವಾಗ್ತದೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ಯಾವ ಯಾವ ರಾಶಿಯವರಿಗೆ ಏನು ಫಲಗಳಿರುತ್ತೆ, ಮುಖ್ಯವಾಗಿರ್ತ ಸಮಸ್ಯೆಗಳಾಗ್ತಕ್ಕಂಥ ರಾಶಿಗಳಾದರೂ ಯಾವುದು, ರಾಶಿಗಳಿಗೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಮಂತ್ರ ಪಠನೆ ಏನು ಮಾಡಬೇಕು, ಧನಧಾನ್ಯಾದಿಗಳನ್ನು ಏನು ದಾನವನ್ನು ಕೊಡಬೇಕಾಗುತ್ತೆ, ಇವೆಲ್ಲ ವಿಚಾರಗಳನ್ನು ನಾನು ಖಂಡಿತ ತಿಳಿಸ್ಕೊಡ್ತೇನೆ. ತಪ್ಪದೆ ಈ ಒಂದು ವಿಡಿಯೋಸ್ನ ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ, ಗ್ರಹಣ ಗೋಚಾರ ಅಂದರೆ ಸೂರ್ಯಗ್ರಹಣ ಗೋಚಾರ ದ್ವಾದಶ ರಾಶಿ ಮೇಲೆ ಪರಿಣಾಮ ಬೀರುತ್ತೆ. ಯಾವ ಒಂದು ಪರಿಣಾಮಗಳು ನಾವು ಸುಲಭವಾಗಿ ತಪ್ಪಿಸ್ಕೋಬೋದು, ಯಾರಿಗೆ ಯಶಸ್ಸು ಲಭ್ಯತೆ ಆಗುತ್ತೆ ನೋಡೋಣ. ಮೊದಲು ಮೇಷರಾಶಿಯವರಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಸ್ಥಿತವಾಗಿದ್ದು ಗ್ರಹಣಕ್ಕೊಳಗಾಗೋದ್ರಿಂದ ಖಂಡಿತವಾಗಿ ನಿಮಗೆ ಒಂದು ಸುವರ್ಣ ಅವಕಾಶಗಳು ಪ್ರಾರಂಭವಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇರುತ್ತೆ. ಆದರೆ 11ರ ಫಲಗಳು ಸ್ವಲ್ಪ ಮಟ್ಟಿಗೆ ಏನು ಗ್ರಹಣಕ್ಕೊಳಗಾದಾಗ ಕೆಲವೊಂದು ವಿಚಾರಗಳು, ಸ್ನೇಹಿತರ ಬಗ್ಗೆ ಸ್ವಲ್ಪ ಜಾಗರೂಕತೆ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇನ್ನೆಲ್ಲ ಮಿಕ್ಕ ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಮೇಷರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಇನ್ನಷ್ಟು ಕೂಡ ಸುಲಭವಾಗಿರ್ತಕ್ಕಂಥ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಕೇವಲ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಭಾಳ ಯಶಸ್ಸನ್ನು ಸಿಗ್ತದೆ. ಭಾಳ ಮುಖ್ಯವಾಗಿ ಮೇಷ ರಾಶಿಯವರಿಗೆ ಇದೊಂದು ಒಂದು ಒಳ್ಳೆಯ ಒಂದು ಅವಕಾಶಗಳು ಪ್ರಾರಂಭ. ಮೇಷರಾಶಿಯವರಿಗೆ ಆದಷ್ಟು ಕೂಡ ಶುಭ ಇರತಕ್ಕಂಥದ್ದು ಈ ಗ್ರಹಣ ಗೋಚಾರದಲ್ಲಿ. ಆ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಮೇಷ ರಾಶಿಯವರು ಈ ಮಂತ್ರವನ್ನು ಇಡೀ ದಿನ ಪಠನೆ ಮಾಡಿದ್ರೂ ಕೂಡ ತಪ್ಪಿಲ್ಲ. ಆದರೆ ಸಾಧ್ಯವಾದರೆ 108 ಬಾರಿ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಅಥವಾ 1008 ಬಾರಿ 11 ಜಪಮಾಲೆ ಪಠಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಜಾಸ್ತಿ ಆಗುತ್ತೆ. ಇನ್ನು ಕೂಡ ಅತ್ಯವಶ್ಯಕವಾಗಿರ್ತಕ್ಕಂಥ ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ ಈ ಮಂತ್ರವನ್ನು ಪಠಣೆಯನ್ನು ಮಾಡ್ತಾ ಬನ್ನಿ. ಇನ್ನಷ್ಟು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿಮಗೆ ಲಭ್ಯವಾಗ್ತದೆ. ವೃಷಭ ರಾಶಿ 4ರ ಅಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಇದು ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕಾಲ. ವೃಷಭ ರಾಶಿಯವರೆಗೂ ಕೂಡ ದಶಮ ಸ್ಥಾನ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯ ಸ್ಥಾನ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಸ್ಥಾನ. ಗ್ರಹಣಕ್ಕೂ ಒಳಗಾದರೂ ಸಹಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ವೃಷಭ ರಾಶಿಯವರೆಗೂ ಲಭ್ಯತೆ ಆಗುತ್ತೆ. ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥಿರುತ್ತೆ.
ಆದರೆ ವೃಷಭ ರಾಶಿಯವರು ಆದಷ್ಟು ಕೂಡ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕರೇ ಆಗಿರ್ತಕ್ಕಂಥ, ಎಲ್ಲ ಪಾಸಿಟಿವ್ನ ನೋಡೋಕ್ಕಲ್ಲ, ಗ್ರಹಣ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆದರೂ ಮಾಡ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಬಹಳ ಮುಖ್ಯ. 4ರ ಅಧಿಪತಿ, ಹಾಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಅಹಮ್ಮಿಂದ BP ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ, ಶುಗರ್ ಜಾಸ್ತಿ ಆಗ್ಬೋದು. ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ವಿಚಾರ. ಬಟ್ ರಾಜಕೀಯ ವ್ಯವಸ್ಥೆ, ಅಧಿಕಾರ, ಹಾಗೆ ಮೇಲಾಗಿ ತನ್ನ ಒಂದು ಡೆಸ್ಟಿನಿ ಅಂತ ಕರಿತೀವಿ, ಏನಂತ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಉನ್ನತವಾಗಿರತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವೃಷಭ ರಾಶಿಯವ್ರಿಗೆ ಇದೊಂದು ವಿಚಾರದಲ್ಲಿ ಭಾಳ ಯಶಸ್ಸು ಲಭ್ಯತೆ ಆಗುತ್ತೆ. ಎಲ್ಲ ಒಂದು ಕೆಟಗರೀಸ್ನ ನೋಡ್ಕೊಂಬಂದರೆ ವೃಷಭ ರಾಶಿಯವರಿಗೆ ಗ್ರಹಣ ಗೋಚಾರ ಶುಭ ಫಲವನ್ನು ಕೊಡುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಗ್ರಹಣ ಕಾಲದಲ್ಲಿ ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ ಸದಾ ಮನಸ್ಸಲ್ಲಿ ಪಠನೆ ಮಾಡಿ. ನಿಜವಾಗ್ಲೂ ಇದು ಬ್ಯೂಟಿಫುಲ್ ಆಗಿ ನಿಮಗೆ ಅತ್ಯವಶ್ಯಕವಾಗಿ ಅದ್ಭುತವಾಗಿರ್ತಕ್ಕಂಥ ಮಂತ್ರದ ಶಕ್ತಿಯಿಂದ ಅನೇಕ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಸಾಧ್ಯವಾದಷ್ಟು ಮಂತ್ರಗಳ ಪಠಣೆ ಸಂಕಲ್ಪ ಸಹಿತವಾಗಿ ಮಾಡಿ ನೋಡಿ, ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿ 9ರ ಸ್ಥಾನದಲ್ಲಿ ಗ್ರಹಣಕ್ಕೊಳಗಾಗ್ತಾ ಇದ್ದಾನೆ. ಈ ಗ್ರಹಣಕ್ಕೆ ಒಳಗಾದಾಗ 3ರ ಅಧಿಪತಿ 9ರ ಸ್ಥಾನದಲ್ಲಿ, ಗ್ರಹಣಕ್ಕೆ ಅಂತ ಏನು ಡಿಫರೆನ್ಸ್ ಕಾಣಿಸಲ್ಲ. ಎಂತ ಮ್ಯಾಕ್ಸಿಮಮ್ ಭಾಗ್ಯಸ್ಥಾನದಲ್ಲಿ ಒಂದು ವಿಚಾರಗಳು ನಿಮಗೆ ಗಮನಕ್ಕೆ ತರ್ತೇನೆ. ಮಿಥುನ ರಾಶಿ ತಂದೆಯ ವರ್ಗದವರಾಗಿರ್ಬೋದು, ಹಾಗೆ ಚಂದ್ರ ಇರೋದ್ರಿಂದ ತಾಯಿಯ ವರ್ಗದಲ್ಲಾಗಿರ್ತಕ್ಕಂಥ, ತಂದೆಯ ಸಮಾನರಾಗಿರ್ತಕ್ಕಂಥ ಇವೆಲ್ಲ ಒಂದು ವಿಚಾರಗಳಲ್ಲಿ ನಂಬಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು, ಕೆಲವೊಂದು ಬಾರಿ ನಿಮಗೆ ಅವಮಾನಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ತದೆ. ಹೆಚ್ಚಿನದಾಗಿ ಯಾರು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಅಂಥ ಡಿಪೆಂಡೆನ್ಸಿ ಇರ್ತಕ್ಕಂಥವ್ರು ಇದ್ದೀರೋ ಸ್ವಲ್ಪ ಮಟ್ಟಿಗೆ ಅಲ್ಲಿ ನಿಮಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗಾಗಿ ತಮ್ಮ ಮನಸ್ಥಿತಿ ಬದಲಾವಣೆಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಕಾರಕೋ ಭವನಾಶಾಯ ಅಂತ ಕರೆದ್ವಿ. ಅಂದರೆ ಕಾರಕೋ ಅಂದರೆ ನೀವು ಯಾರನ್ನ ತಂದೆ ಸಮಾನರು, ತಂದೆ ಹಾಗೆ ಹೀಗೆ ಅಂದ್ಕೊಂಡಿರ್ತಕ್ಕಂಥವ್ರು ನಿಮ್ಮನ್ನು ಕೈ ಬಿಡ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ಮಿಥುನ ರಾಶಿಯಲ್ಲಿರತಕ್ಕಂಥವ್ರು ಸ್ವಲ್ಪ ಗ್ರಹಣ ಗೋಚಾರದಲ್ಲಿ ಸ್ವಲ್ಪ ಅವಶ್ಯಕವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಭಾಳ ಮುಖ್ಯವಾಗಿ ಇಲ್ಲಿ ನೀವು ಗ್ರಹಣವಾದ ನಂತರ ಶಿವನಿಗೆ ಸಾಧ್ಯವಾದರೆ ಒಂದು ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಶುಭವಿದ್ದರೂ ಕೂಡ ಕೆಲವೊಂದು ಅವಕಾಶಗಳಿಂದ ವಂಚಿತ ಅಂತ ಕೂಡ ಕರೆದು ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ತಕ್ಕಂಥದ್ದು ಈ ವಿಚಾರದಲ್ಲಿ. ಮಿಕ್ಕ ಎಲ್ಲ ವಿಚಾರದಲ್ಲಿ ಶುಭವಿದೆ. ಹೈಯರ್ ಎಜುಕೇಷನ್ ಮತ್ತೊಂದು ಮಾಡಬೇಕು, ಏನಾದರೂ ನಿಮ್ಗೆ ಬದಲಾವಣೆಯನ್ನು ತಗೋಬೇಕು, ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಏನಾದರೂ ನಿಮಗೆ ಕೆಲಸಗಳು ಸಂಧಾನ, ಕೆಲವೊಂದು ವಿಚಾರಗಳಲ್ಲಿ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಬಟ್ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಮಂತ್ರವನ್ನು ಪಠನೆಯನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಶುಭವಾಗ್ತದೆ. ಕಟಕ ರಾಶಿಯವರಿಗೆ ಗ್ರಹಣ ಗೋಚಾರ ಹೇಗಿದೆ? ಕಟಕ ರಾಶಿಯವರು ಜಾಗರೂಕತೆ ಇರಬೇಕಿಲ್ಲಿ. ನೀವು ಒಂದು ರಾಶಿ ಇದನ್ನು ನೋಡ್ಕೋಬೇಕಾಗುತ್ತೆ. ಕಟಕ ರಾಶಿಯವರು ಅಷ್ಟಮ ಸ್ಥಾನದಲ್ಲಿ ನಡೆದಿಂದ ಆತ್ಮಬಲ ಸಮಸ್ಯೆ ಆಗ್ತದೆ, ಮಾತಿನಲ್ಲಿ ತೊಡಕುಗಳು ಜಾಸ್ತಿ ಆಗುತ್ತೆ, ಕಣ್ಣುಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆಯ ವರ್ಗದವರಿಂದ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅಷ್ಟಮ ಸ್ಥಾನ ನಿಗೂಢವಾಗಿರ್ತಕ್ಕಂಥ ಸ್ಥಾನವಾದ್ದರಿಂದ ಅಷ್ಟು ಉತ್ತಮ ಫಲಗಳಿಗೆ ಪ್ರೇರೇಪಣವಿಲ್ಲ. ಕಟಕ ರಾಶಿಯವರಿಗೆ ಅಷ್ಟು ಉತ್ತಮತೆ ಇಲ್ಲ. ಸಾಧ್ಯವಾದಷ್ಟು ಗ್ರಹಣ ಆದ ನಂತರ ನೀವು ಗೋಧಿಯ ಒಂದು ದಾನವನ್ನು ಮಾಡ್ತಕ್ಕಂಥದ್ದು, ಅಥವಾ ಸಾಧ್ಯವಾದಷ್ಟು ಈ ಕೇಸರಿ ಬಣ್ಣದ ಒಂದು ಬಟ್ಟೆಗಳನ್ನು ದಾನ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಈ ಕಾರ್ಯಗಳನ್ನು ಕಟಕ ರಾಶಿಯವರು ಮುನ್ನೆಚ್ಚರಿಕೆಯಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಕಟಕ ರಾಶಿಯವರು ಸಾಧ್ಯವಾದಷ್ಟು ಕೂಡ ಓಂ ಆತ್ಮರಕ್ಷಕಾಯ ನಮಃ, ಓಂ ಆತ್ಮರಕ್ಷಕಾಯ ನಮಃ, ಓಂ ಆತ್ಮರಕ್ಷಕಾಯ ನಮಃ ಸಾಧ್ಯವಾದಷ್ಟು ಈ ಮಂತ್ರವನ್ನು ಪಠಣೆಯನ್ನು ಮಾಡಿ. ಗ್ರಹಣ ಕಾಲದ ಪಠ ಮಾಡಿದ್ರೆ ನಾನಾ ರೀತಿಯಾದಂಥ ವ್ಯಾಧಿಗಳು ಹೋಗಿ ಶುಭ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಮಂತ್ರದ ಶಕ್ತಿಯ ಮೂಲಕ. ಖಂಡಿತವಾಗಿ ಕಟಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಸಿಂಹರಾಶಿಯವರು ಸಹಿತವಾಗಿ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ ಗ್ರಹಣಕ್ಕೊಳಗಾಗಿರೋದ್ರಿಂದ, ಗ್ರಹಣ ಕಾಲದ ಅಂದರೆ ರಾಶಿ ಅಧಿಪತಿ ಆಗಿರೋದ್ರಿಂದ ಗ್ರಹಣಕ್ಕೊಳಗಾಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಇವೆರಡು ರಾಶಿಯವರಿಗೆ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಆಗಿರ್ಬೋದು, ನೀವು
ಸಿಂಹರಾಶಿಯವರಾಗಿದ್ದರೆ ಗ್ರಹಣವಾದ ಮೇಲೆ ಕನಿಷ್ಠ ಪಕ್ಷ ನೀವು 108 ಬಾರಿ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸೋದನ್ನು ಮರಿಬೇಡಿ. ಅಥವಾ ಸಾಧ್ಯವಾದರೆ ಮೃತ್ಯುಂಜಯ ಜಪ, ಮೃತ್ಯುಂಜಯ ಜಪವನ್ನು ಮಾಡಿಸ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಇಲ್ಲಾಂದರೆ 1008 ಬಾರಿ ಅಥವಾ 11 ಜಪಮಾಲೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಓಂ ಅರುಣಾಯ ನಮಃ, ಓಂ ಅರುಣಾಯ ನಮಃ ಮಂತ್ರವನ್ನು ಖಂಡಿತ ಹೇಳಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾದರೂ ದೂರ ಆಗ್ತಕ್ಕಂಥಿರ್ತದೆ. ನೀವು ಸಿಂಹರಾಶಿಯವರಾಗಿರ್ತಕ್ಕಂಥವ್ರು ಆ ದಿನ ಶಿವನಿಗೆ ಗ್ರಹಣವಾದ ಮುಗಿದ ನಂತರ ಶಿವನಿಗೆ ಸಾಧ್ಯವಾದಷ್ಟು ಕೂಡ ಬಿಲ್ವಾರ್ಚನೆ ಅಥವಾ ಮೃತ್ಯುಂಜಯ ಜಪ, ಗೋಧಿ ಪಾಯಸವನ್ನು ಅಲ್ಲಿ ಹಂಚ್ತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಬರೆದಿಟ್ಕೋಬೇಕು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರಿಗೆ ತಕ್ಕ ಮಟ್ಟಿಗಿನ ಫಲ, ಅಶುಭ ಶುಭ ಫಲಗಳು ಎರಡೂ ಕೂಡ ಇರತಕ್ಕಂಥದ್ದು. ಒಂದು ಸಾಧಾರಣ ಫಲಗಳನ್ನು ನಾವು ಕನ್ಯಾ ರಾಶಿಯವರಿಗೆ ನೋಡ್ಬೋದಾಗುತ್ತೆ. ಬಟ್ ಕನ್ಯಾ ರಾಶಿಯವರು ವಿಚಾರವಾಗಿ ನೋಡಿ, ಸ್ವಲ್ಪ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರು ಭಾಳ ಮುಖ್ಯ ಆಗುತ್ತೆ. ಗ್ರಹಣ ಗೋಚಾರ ಈ ಫಲದಲ್ಲಿ ಕನ್ಯಾ ರಾಶಿಯವ್ರಿಗೆ 6ರ ಸ್ಥಾನ ಸ್ವಲ್ಪ ಮಟ್ಟಿಗೆ ರೋಗ ರುಜಿನಗಳ ಸಾಲವಿದ್ದರೆ ಸ್ವಲ್ಪ ಬಾಧೆಗೊಳಗಾಗ್ತಕ್ಕಂಥದ್ದು, ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಸ್ವಲ್ಪ ಬಾಧೆಗೊಳಗಾಗ್ತಕ್ಕಂಥದ್ದು ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ನೀವು ಆರೋಗ್ಯದ ಬಗ್ಗೆ ಕಾನ್ಷಿಯಸ್ಸನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕನ್ಯಾ ರಾಶಿಯವರಾಗಿರ್ತಕ್ಕಂಥವ್ರು ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಗ್ರಹಣ ಸಂದರ್ಭದಲ್ಲಿ ಇಡೀ ದಿವಸ ಮಂತ್ರವನ್ನು ಪಠಣೆಯನ್ನು ಮಾಡಿ, ಮನಸ್ಸಲ್ಲಿ ಪಠಣೆಯನ್ನು ಮಾಡ್ತಾ ಡ್ರೈವ್ ಮಾಡ್ತಿದ್ದೀರೋ, ವಾಕಿಂಗ್ ಮಾಡ್ತಿದ್ದೀರೋ, ಕೆಲಸ ಮಾಡ್ತಿದ್ದೀರೋ, ಯಾವಾಗಲೂ ಕೂಡ ಮನಸ್ಸಲ್ಲಿ ಓಂ ಅನಂತಾಯ ನಮಃ. ನಿಜವಾಗ್ಲೂ ಬಹಳಷ್ಟು ಪರಿಣಾಮಕಾರಿಯಾಗಿ ಮಂತ್ರಗಳು ಶಕ್ತಿ ಇದೆ. ಡೋಂಟ್ ನೆಗ್ಲೆಕ್ಟ್ ದಿಸ್. ಖಂಡಿತ ಮಾಡಿ, ಯಾರೇ ಆಗಿರ್ಬೋದು ಮಾಡಿ, ಶುಭವಾಗ್ತದೆ. ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲ ಅಂದರೆ ಗ್ರಹಣ ಗೋಚಾರ ಫಲ ಹೇಗೆ, ಗ್ರಹಣ ಗೋಚಾರ ಪಂಚಮ ಸ್ಥಾನದಲ್ಲಿ ಇದೆ. ಖಂಡಿತವಾಗಿ ನಿಮಗೊಂದು ಹೊಸ ಆವಿಷ್ಕಾರವನ್ನು ತಿಳ್ಕೊಳ್ತಕ್ಕಂಥ ಸಮಯ, ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರ್ತದೆ. ಅಫ್ಕೋರ್ಸ್ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ಜ್ಞಾನದ ಒಂದು ಸ್ಥಾನದಲ್ಲಿ ಆಗ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಆಗಿರೋದ್ರಿಂದ ಖಂಡಿತ ನಿಮ್ಮ ಬುದ್ಧಿ ಪಾಲಿಶ್ಡ್ ಆಗುತ್ತೆ. ವಾಟ್ ಈಸ್ ಲೈ, ವಾಟ್ ಈಸ್ ಟ್ರೂ ಅಂದರೆ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ಗೊತ್ತಾಗ್ತಕ್ಕಂಥ ಸಮಯವಾದ್ದರಿಂದ ತುಲಾರಾಶಿಯವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಈ ಗ್ರಹಣ ಗೋಚಾರದಲ್ಲಿದೆ. ಖಂಡಿತವಾಗಿ ತುಲಾರಾಶಿಯವ್ರಿಗೂ ಕೂಡ ಶುಭ ಇರ್ತಕ್ಕಂಥದ್ದು ಇದೆ. ತುಲಾರಾಶಿಯವರು ಸಾಧ್ಯವಾದಷ್ಟು ಕೂಡ ಓಂ ವಸುದೇವಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ವಾಸುದೇವಾಯ ನಮಃ ಮಂತ್ರಘೋಷಗಳನ್ನು ಮಾಡಿ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಗ್ರಹಣ ಗೋಚಾರ ಫಲ ಇರತಕ್ಕಂಥದ್ದು ಖಂಡಿತ ಗ್ರಹಣ ಗೋಚಾರದಲ್ಲಿ ನಿಮಗೆ ಹೊಸ ಕಾಮನೆಗಳು ಹೊಸದಾಗಿ ಕಲಿತಕ್ಕಂಥದ್ದು, ಸುವರ್ಣ ಅವಕಾಶಗಳಿರ್ತಕ್ಕಂಥ ಸಂದರ್ಭ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಮನೆ ಬದಲಾವಣೆ, ಮನೆ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಶುಭ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಆತ್ಮಬಲ ಶುದ್ಧಿ ಕೂಡ ಚತುರ್ಥ ಭಾವ, ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು, ಒಂದು ಆಫೀಸನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ವೃಶ್ಚಿಕ ರಾಶಿಯವರಿಗೆ ಆಗ್ತದೆ. ಖಂಡಿತವಾಗಿ ಗ್ರಹಣ ಗೋಚಾರ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೂ ಕೂಡ ಇದೆ. ಹಾಗೆ ವೃಶ್ಚಿಕ ರಾಶಿಯವರಿರ್ತಕ್ಕಂಥವ್ರು ಓಂ ಜಯಾಯ ನಮಃ, ಜಯ ವಿನ್ನಿಂಗ್ ಬೇಕು ನಿಮಗೆ, ಆ ಥರ ಅಧಿಪತಿ ಆಗಿರ್ತಕ್ಕಂಥದ್ದು. ಓಂ ಜಯಾಯ ನಮಃ, ಓಂ ಜಯಾಯ ನಮಃ ಖಂಡಿತ ಮಂತ್ರ ಹೇಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಧನುರಾಶಿ ನೋಡಿ, ಧನುರಾಶಿಯವ್ರಿಗೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಕೇಳುತ್ತೆ. ಧನುರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಗೋಚಾರ ಫಲ, ಬಟ್ ಪ್ರಯತ್ನದಿಂದ ಗೆಲುವು, ಬದಲಾವಣೆ, ಹಾಗೆ ಕ್ರಿಯೇಟಿವಿಟಿ, ಸ್ಪೋರ್ಟಿವಿಟಿಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಈ ಗ್ರಹಣ ಗೋಚಾರವನ್ನು ತಿಳಿಸ್ತದೆ. ಇದು ಒಂದು ಸಾಧಾರಣವಾಗಿರ್ತಕ್ಕಂಥ ಗ್ರಹಣ ಗೋಚಾರ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ತೃತೀಯ ಭಾವ, ಅಣ್ಣ ತಮ್ಮಂದರ ವಿಚಾರಗಳಲ್ಲಿ, ಭೂಮಿಯ ವಿಚಾರದಲ್ಲಿ, ಸಂಧಾನದ ವಿಚಾರದಲ್ಲಿ, ಸ್ವಲ್ಪ ಮಾತುಕತೆಗಳ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ಸಮಯವಾಗಿರ್ತಕ್ಕಂಥದ್ದು ಇರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಓಂ ಋಷಿಕೇಶಾಯ ನಮಃ, ಓಂ ಋಷಿಕೇಶಾಯ ನಮಃ ಈ ಮಂತ್ರವನ್ನು ಪಠಣೆಯನ್ನು ಮಾಡಿ ಶುಭವಾಗ್ತದೆ. ಹಾಗೆ ಮಕರ ರಾಶಿ ನೋಡಿ, ಮಕರ ರಾಶಿಗೆ ಧನಸ್ಥಾನದಲ್ಲಿ ಸೂರ್ಯಗ್ರಹಣವಾಗಿದೆ. ಇದ್ದಕ್ಕಿದ್ದ ಹಾಗೆ ಧನಾಗಮ, ವ್ಯಾಪಾರದಲ್ಲಿ ಸ್ವಲ್ಪ ವೃದ್ಧಿ ಇರತಕ್ಕಂಥ ಸಂದರ್ಭಗಳಾಗುತ್ತೆ.
ಆದರೆ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 2ರ ಸ್ಥಾನ ಧನಸ್ಥಾನದಲ್ಲಿದ್ದಾನೆ. 12 ಮನೆ ಬರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಸ್ವಲ್ಪ ವಾರ ಆಗ್ತಕ್ಕಂಥ ಸನ್ನಿವೇಶಗಳು ಈ ಮಕರ ರಾಶಿಯವರಿಗೆ ಬರುತ್ತೆ. ಅನ್ಯತಃ ಮುಖ್ಯ ವಿಚಾರಗಳೆಲ್ಲ ಕೂಡ ಶುಭ ಲಾಭವನ್ನು ಇರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ವ್ಯಾಪಾರ ವಹಿವಾಟುಗಳು ಕೂಡ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಲಗ್ನದಲ್ಲೇ ಕುಜನಿದ್ದಾನೆ. ಪವರ್ಫುಲ್ ಆಗಿರ್ತಕ್ಕಂಥ ಯೋಗ ನಿಮ್ಮ ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ. ಧನಸ್ಥಾನ ಇರೋದ್ರಿಂದ ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿಯನ್ನು ತಾಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಆದರೆ ಫ್ಯಾಮಿಲಿಯ ಜೊತೆ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋದ್ರಿಂದ ಸಾಧ್ಯವಾದಷ್ಟು ಕೂಡ ಮಕರ ರಾಶಿಯವರು ಕೂಡ ಓಂ ಜಯಾಯ ನಮಃ, ಓಂ ಜಯಾಯ ನಮಃ, ಮಕರ ರಾಶಿಯವರು ಕೂಡ ಈ ಮಂತ್ರವನ್ನು ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಆಗುತ್ತೆ. ಕುಂಭರಾಶಿ, ಕುಂಭರಾಶಿಯಲ್ಲೇ ಗ್ರಹಣವಾಗಿರೋದ್ರಿಂದ ಲಗ್ನದಲ್ಲಿ ಸೂರ್ಯ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು. 4 ಗ್ರಹಗಳು ನೋಡಿ, ಸೂರ್ಯ, ರಾಹು, ಶುಕ್ರ, ಬುಧ, ಚಂದ್ರ, 5 ಗ್ರಹಗಳ ಸಮ್ಮಿಲನತೆ ಇರತಕ್ಕಂಥದ್ದು. ನಾನು ಹೇಳ್ತಾ ಇದ್ದೇನೆ, ಕುಂಭರಾಶಿಯವರಿಗೆ ಏನೂ ಆಗೋದಿಲ್ಲ. ಸ್ವಲ್ಪ ಆತ್ಮಬಲ ಶುದ್ಧಿಯನ್ನು ಮಾಡ್ಕೋಬೇಕಷ್ಟೇ ನೀವು. ಮ್ಯಾಕ್ಸಿಮಮ್ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗ್ರಹಣ ಆದಷ್ಟು ಶುಭವನ್ನು ಮಾಡುತ್ತೆ, ಆತ್ಮಬಲ ವೃದ್ಧಿಯನ್ನು ಮಾಡುತ್ತೆ. ಗ್ರಹಗಳ ಒಂದು ಸಮ್ಮಿಲನತೆಯಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಿರ್ತದೆ. ಏನೇ ಬಂದರೂ ನಾನು ಜಯವನ್ನು ಸಾಧಿಸ್ತೀನಿ, ಸಾಲ ಸೂಲ ಮತ್ತೊಂದು ಕೆಲಸ ಹಾಗೆ ಇನ್ನೂ ಸಾಡೆ ಸಾತಿ ಎಕ್ಸೆಟ್ರಾ ಏನಾದರೂ ಇರಲಿ, ಆಫ್ಕೋರ್ಸ್ ಐ ವಿಲ್ ಫೇಸ್ ಇಟ್ ಅಂತಕ್ಕಂಥ ಮನಸ್ಥಿತಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ. ಲಗ್ನದಲ್ಲಿ ಗ್ರಹಗಳಿದ್ದಾಗ ಸೊ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಯೋಗ ಕ್ರಿಯೇಟ್ ಆಗೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕುಂಭರಾಶಿಯವ್ರಿಗೆ ನೋಡಿ, ಆತ್ಮಬಲ ನಮಃ, ಆತ್ಮಬಲವನ್ನು ಜಾಸ್ತಿ ಮಾಡ್ಕೋಬೇಕು. ಅದೇ ಕಾರಕನಾಗಿರ್ತಕ್ಕಂಥ ಸೂರ್ಯನಾಗಿರೋದ್ರಿಂದ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳಿ, ಓಂ ಆತ್ಮಬಲಾಯ ನಮಃ. ತಲೆ ಕೆಡಿಸ್ಕೊಬೇಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕುಂಭರಾಶಿಯಲ್ಲಾಗ್ತದೆ. ಕುಂಭರಾಶಿಯವ್ರಿಗೆ ಏನಪ್ಪ ಆಗುತ್ತೆ? ನೋ ವೇ, ಏನೂ ಆಗೋದಿಲ್ಲ. ಸಾಧ್ಯವಾದಷ್ಟು ಆತ್ಮಬಲಾಯ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ, ಶುಭವಾಗ್ತದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ 12ರ ಸ್ಥಾನದಲ್ಲಿ ಗ್ರಹಣ ಆಗಿರೋದ್ರಿಂದ ಸ್ವಲ್ಪ ಎಚ್ಚರೆ. ನಷ್ಟ ಸ್ಥಾನ, ಇದು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲ. ಆದಷ್ಟು ಕೂಡ ನೀವು ಈ ಸಂದರ್ಭ ಮೀನರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗರೂಕತೆ ಆಗಲಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ 12ರ ಸ್ಥಾನದಲ್ಲಿ ಈ ಗ್ರಹಣ ನಡೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡತೆ ಆಗ್ತಕ್ಕಂಥದ್ದಿರ್ತದೆ. ಆರೋಗ್ಯ ಅಥವಾ ನಷ್ಟ, ವ್ಯಾಪಾರದಲ್ಲಿ ನಷ್ಟ ಇವೆಲ್ಲ ಕಾಣಿಸ್ಕೊಳ್ಳೋದ್ರಿಂದ ಸ್ವಲ್ಪ ಜಾಗರೂಕತೆ. ಗ್ರಹಣವಾದ ಮೇಲೆ ನೀವು ಕೂಡ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಚಪಾತಿಯನ್ನು ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು. ಸೂರ್ಯನ ಒಂದು ತತ್ವ ಆಗಿರೋದ್ರಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಕಡಿಂತ ಮರಿಬೇಡಿ. ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಣೇ ನಮಃ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳಿ ಜಾಸ್ತಿ. ಖಂಡಿತವಾಗಿ ಮೀನರಾಶಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಕ್ಕಂಥಿರುತ್ತೆ. ಈ ಎಲ್ಲ ಸರಳವಾಗಿರ್ತಕ್ಕಂಥ ಪರಿಹಾರಗಳು ಹಾಗೆ ಸರಳವಾಗಿರ್ತಕ್ಕಂಥ ಮಂತ್ರಗಳನ್ನು ಯಾರು ಚಾಚು ತಪ್ಪದೆ, ಯಾರಿಗೂ ಸಮಸ್ಯೆ ಇಲ್ಲ ಅಂತಕ್ಕಂಥವರು ಸಹಿತವಾಗಿ ಗ್ರಹಣ ಕಾಲದಲ್ಲಿ ಮಂತ್ರವನ್ನು ಹೇಳಿದಷ್ಟು ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಸಾಧ್ಯವಾದಷ್ಟು ಈ ಒಂದು ಸಂದರ್ಭಗಳಲ್ಲಿ ಆದಷ್ಟು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಗರ್ಭಿಣಿಯ ಸ್ತ್ರೀಯರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಯಾರೇ ಆಗಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಎಕ್ಸೈಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗರೂಕರಾಗಿದ್ದರೆ ಖಂಡಿತವಾಗಿ ಶುಭವಾಗ್ತದೆ. ಹಾಗೆ ಗ್ರಹಣ ಯಾವುದೇ ಕಾರಣಕ್ಕೂ ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.